ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೋಡಿ, ಎಲ್ಲಿಗೆ ಹೋಗ್ತಾಯಿದ್ದೀನಿ, ಯಾಕೆ ರೆಡಿ ಆಗ್ತಿದ್ದೀನಿ ಅಂತ ಹೇಳ್ತೀನಿ. ಸೊ ಇದು ಭಾನುವಾರದ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಬುಧವಾರ ಮದುವೆ ಆಗಿತ್ತಲ್ವಾ, ಮದುವೆ ಮಾಡ್ಕೊಂಡು ಬಂದಮೇಲೆ ಗುರುವಾರ ಹುಡುಗಿ ಕಡೆಯವ್ರು ಬಂದುಬಿಟ್ಟು ಹುಡುಗಿನ ಕರ್ಕೊಂಡು ಹೋಗಿದ್ರು ಅವ್ರ ಮನೆಗೆ. ಭಾನುವಾರ 5 ದಿನ ಆಗಿತ್ತಲ್ವಾ, ಸೊ ಹುಡುಗನ ಕರ್ಕೊಂಬರ್ಬೇಕಾಗಿತ್ತು, ಹುಡುಗಿ ಇಬ್ಬರೂ. ಅದಕ್ಕೆ ಕಾವೇರಕ್ಕ ಬೆಳಗ್ಗೆನೇ ಫೋನ್ ಮಾಡಿ ಹೇಳಿದರು ನನಗೆ, ರೆಡಿಯಾಗಿ ಬಾ, ಹುಡುಗಿ ಕರ್ಕೊಂಬರಕ್ಕೆ ಹೋಗಬೇಕು ಇಲ್ಲಿಗೆ ನಮ್ಮನೆಗೆ ಅಂತಂದು ಹೇಳಿದರು. ಅದಕ್ಕೆ ನಾನು ಭಾನುವಾರ ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಅಂದರೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ರೆಡಿ ಆಗ್ತಾಯಿದ್ದೀನಿ, ಹೋಗಿ ಬರೋಣ ಅಂತಂದು ಹೇಳ್ಬಿಟ್ಟು. ಅವ್ರು ಬಂದು ಗುರುವಾರ ಕರ್ಕೊಂಡು ಹೋಗಿದ್ರು ಹುಡುಗಿನ. ಇವಾಗ ನಾವು ಹೋಗಿ ಭಾನುವಾರ ಕರ್ಕೊಂಬರ್ಬೇಕು ಅಂತ ಹೊರಟಿದ್ದೀವಿ ಎಲ್ಲರೂ, ಹುಡುಗಿನ ಇಲ್ಲಿಗೆ. ಅದಕ್ಕೋಸ್ಕರನೇ ರೆಡಿಯಾಗಿದ್ದೀನಿ ನಾನು. ಯಾಕೆಂದರೆ ಬಿಡೋದಿಲ್ಲ ಅವರು, ನಾನು ಬರೋದಿಲ್ಲ ಅಂತ ಹೇಳಿದ್ರು ಕೇಳಲಿಲ್ಲ. ಇಲ್ಲ, ಸ್ವಲ್ಪ ಹೊತ್ತಾಗುತ್ತೆ ಅಷ್ಟೇ, ಬಂದ್ಬಿಡು ಅಂತಂದು ಹೇಳಿದ್ರು. ಅದಕ್ಕೋಸ್ಕರನೇ ರೆಡಿಯಾಗಿದ್ದೀನಿ, ಹೋಗಿ ಬರೋಣ ಅಂತಂದು ಹೇಳ್ಬಿಟ್ಟು. ಸೊ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ನಿಮ್ಗೇನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂದರೆ ಬುಧವಾರ ಅಮಾವಾಸ್ಯೆ ಇದೆ, ಆಷಾಢ ಸ್ಟಾರ್ಟ್ ಆಗಿಬಿಡುತ್ತೆ. ಅಷ್ಟರೊಳಗಡೆ ಗಂಡು ಹೆಣ್ಣನ್ನು ಕರೆದು ಕಳಿಸಿ ಮಾಡಬೇಕಲ್ವಾ. ಸೊ ಅದಕ್ಕೇ ಅವರು ಅಮಾವಾಸ್ಯೆ ಒಳಗಡೆ ಎಲ್ಲ ಮುಗಿಸ್ಕೋಬೇಕು ಅಂತಂದು ಹೇಳ್ಬಿಟ್ಟು ಬೇಗನೆ ಕಳಿಸಿದ್ರು. ಅದಕ್ಕೆ ಇವತ್ತು ಹೋಗಿ ಕರ್ಕೊಂಬರ್ಬೇಕು ಅಮಾವಾಸ್ಯೆ ಒಳಗಡೆ. ಮತ್ತು ಆಷಾಢ ಬಂದರೆ ಏನು ಶುಭ ಕಾರ್ಯಗಳು ಇರೋದಿಲ್ವಲ್ಲ, ಅದಕ್ಕೋಸ್ಕರನೇ ಆಷಾಢದೊಳಗಡೆ ಎಲ್ಲ ಮಾಡ್ಕೋಬೇಕು ಅಂತಂದು ಹೇಳ್ಬಿಟ್ಟು ಕಳಿಸಿದ್ದಾರೆ. ಇವತ್ತು ಅದಕ್ಕೋಸ್ಕರನೇ ಹೋಗಿ ಕರ್ಕೊಂಬರ್ತಾ ಇರೋದು. ಸೊ ನಾನು ಮನೆಯಿಂದ ಹೊರಡಬೇಕು ಫ್ರೆಂಡ್ಸ್. ಇವಾಗ ಆಗಲೇ ಆಲ್ರೆಡಿ 10:30 ಆಗ್ತಾಯಿದೆ ನೋಡಿ. ಆಗಲೇ 10 ಗಂಟೆಗೆ ಬರೋಕ್ಕೆ ಹೇಳಿದರು, ಬಟ್ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೆ. 5 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಎಲ್ಲ ಅಡುಗೆ ಮಾಡಿಟ್ಟು, ಯಾಕೆಂದರೆ ನಮ್ಮ ಯಜಮಾನ್ರು 1 ಗಂಟೆ ಕೆಲ್ಸಕ್ಕೆ ಹೋಗಿದ್ದಾರೆ ಅಲ್ವಾ, ಅವ್ರು 1 ಗಂಟೆಗೆ ಬರ್ತಾರೆ. ನಾವು ಅಷ್ಟರಲ್ಲಿ ಬರೋಕ್ಕಾಗೋದಿಲ್ಲ. ಅದಕ್ಕೆ ಅವ್ರು ಬಂದಾಗ ಊಟಕ್ಕೆಲ್ಲ ಬೇಕಾಗುತ್ತೆ ಅಂತಂದು ಹೇಳ್ಬಿಟ್ಟು ಸ್ವಲ್ಪ ಸಾಂಬಾರು ಮಾಡಿಟ್ಬಿಟ್ಟು, ಅನ್ನ ಮಾಡಿಟ್ಬಿಟ್ಟು ರೆಡಿಯಾಗಿದ್ದೀನಿ. ಆಮೇಲೆ ಅವ್ವನೂ ಇದ್ದಾರೆ, ನನ್ನ ಮಗನೂ ಮನೇಲಿದ್ದಾನಲ್ಲ, ಅವ್ರಿಗೂ ಊಟಕ್ಕೆ ಬೇಕು. ಇನ್ನು ನಾನು ಬರೋದು ಲೇಟ್ ಆದರೆ ಅವ್ರಿಗೆ ಊಟಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು, ಸೊ 5 ಗಂಟೆಗೆ ಎದ್ಬಿಟ್ಟು ಎಲ್ಲ ಕೆಲಸನೂ ಮುಗಿಸಿ ನಾನು ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. ಇವಾಗ ಹೊರಡಬೇಕು ನಾನು. ಇನ್ನೂ ಸ್ವಲ್ಪ ನಾಷ್ಟ ತಿನ್ಕೊಂಡಿಲ್ಲ, ನಾಷ್ಟ ತಿನ್ಕೊಂಡು ಹೊರಡೋಣ ಅಂತಂದು ಹೇಳ್ಬಿಟ್ಟು ರೆಡಿಯಾಗಿದ್ದೀನಿ ಇವಾಗ. ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೇನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ಕಾವೇರಕ್ಕ ಅವ್ರ ಮನೆ ಹತ್ರ ಹೋಗಬೇಕು. ಅವ್ರು ಯಾರ್ಯಾರು ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದೇ ಅಲ್ಲಿಗೆ ಬಂದುಬಿಡು ಮನೆ ಹತ್ರ, ಅಲ್ಲಿಂದ ಹೋಗೋಣ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವಾಗ ಅಲ್ಲಿಗೆ ಹೊರಡ್ತಾ ಇದ್ದೀನಿ ನಾನು. ಈಗ ಮಳೆ ಬೇರೆ ಬರೋ ಥರ ಆಗಿದೆ. ಇವತ್ತು ಮಳೆ ಏನಾದರೂ ಬಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಬೇಗ ಹೋಗಿ ಬರಬೇಕು. ನೋಡಬೇಕು ಮಳೆ ಏನು ಮಾಡುತ್ತೋ ಏನೋ ಗೊತ್ತಿಲ್ಲ. ಫಂಕ್ಷನ್ಗಳಿದ್ದಾಗ ಮಳೆ ಬಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಲ್ವಾ, ಹೋಗೋಕ್ಕಾಗಲಿ ಬರೋದಕ್ಕಾಗಲಿ ಎಲ್ಲದಕ್ಕೂ. ನೋಡಬೇಕು. ಇವಾಗ ಹೊರಡಬೇಕು ನಾನು ಮನೆಯಿಂದ. ಎಲ್ಲ ಆಯಿತು. ನಿದ್ದೆ ಬೇರೆ ಇಲ್ಲ ನಮಗೆ. ನೈಟು ಲೇಟಾಗಿ ಬೇರೆ ಮಲ್ಕೊಂಡೆ ನಾನು. ಆಲ್ರೆಡಿ ಆಗಲೇ ತುಂಬ ಲೇಟಾಗಿತ್ತು. 1:30 2 ಗಂಟೆನೂ ಆಗಿತ್ತು ಮಲ್ಕೊಂಡಾಗ. ಮತ್ತು ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದು. ಕಡ್ಡೆಲ್ಲ ಉರಿತಾ ಇದೆ ನನಗೆ. ನಿದ್ದೆ ಮಾಡಿದ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟಿತ್ತು. ಬಟ್ ಇವತ್ತೊಂದಿನ ಫಂಕ್ಷನ್ ಇದೆ ಅಲ್ವಾ, ಹೋಗಿ ಬಂದ್ಬಿಟ್ಟು ಆಮೇಲೆ ರೆಸ್ಟ್ ತೊಗೋಬೇಕು. ಸಾಯಂಕಾಲ ಬಂದು ಬೇರೆ ಕೆಲಸಗಳೆಲ್ಲ ಇದೆ, ಅದನ್ನು ಮಾಡ್ಕೋಬೇಕು ಬಂದು ನಾನು. ಥ್ಯಾಂಕ್ ಯು ಫ್ರೆಂಡ್ಸ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲಾಸ್ಟಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ರೆಡಿ ಆದೆ ಫ್ರೆಂಡ್ಸ್ ನಾನು. ಕಾವೇರಕ್ಕ ಕೂಡ ಫೋನ್ ಮಾಡಿದರು, ಬೇಗ ಬಾ ಅಂತಂದು ಹೇಳ್ಬಿಟ್ಟು.
ಅದಕ್ಕೆ ಇವಾಗೆಲ್ಲ ರೆಡಿಯಾಗಿ ಕಾವೇರಕ್ಕ ಮನೆ ಕಡೆ ಹೋಗ್ತಿದ್ದೀನಿ ನಾನು ಹೋಗೋ ಅಷ್ಟರಲ್ಲಿ ಅವರು ಕೂಡ ಎಲ್ಲನೂ ರೆಡಿಯಾಗಿದ್ದರು. ಅಲ್ಲಿಂದ ಯಾರ್ಯಾರು ಬರ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ನಾನು ಕೂಡ ಕಾವೇರಕ್ಕ ಅವ್ರ ಮನೆ ಹತ್ರ ಬಂದೆ. ನೋಡಿ, ನಾನು ಬರೋ ಅಷ್ಟರಲ್ಲಿ ಎಲ್ರೂ ಅವ್ರು ಕೂಡ ರೆಡಿಯಾಗಿದ್ದಾರೆ. ಶಾಂತಕ್ಕನೂ ಇದ್ದರು, ಅವ್ರು ಕೂಡ ರೆಡಿಯಾಗಿದ್ದರು. ಆಮೇಲೆ ಹುಡುಗಿ ಮನೆಗೆ ಯಾರ್ಯಾರು ಬರ್ತಾರೆ ಅಂತ ಗೊತ್ತಿರಲಿಲ್ಲ. ಇಲ್ಲಿಂದ ನಾವು ಇಷ್ಟೇ ಜನ ಹೋಗಿದ್ದಿದ್ದು. ಜೊತೆಗೆ ಕಾವೇರಕ್ಕ ಅವರ ತಂಗಿನೂ ಇದ್ದರು, ಮೇರಿ ಅಕ್ಕನೂ. ನೋಡಿ, ಅವರು ಕೂಡ ಬಂದಿದ್ದರು. ಸೊ ಹೋಗೋ ಅಷ್ಟರಲ್ಲಿ ಎಲ್ಲನೂ ರೆಡಿಯಾಗಿ, ನಾನು ನಮ್ಮ ಮನೆಯಿಂದ ಹೋಗೋ ಅಷ್ಟರಲ್ಲಿ ಅವರೆಲ್ಲರೂ ರೆಡಿಯಾಗಿದ್ದರು. ಸೊ ಇವಾಗ ಇಲ್ಲಿಂದ ನಾವು ಹುಡುಗಿ ಮನೆಗೆ ಹೊರಡ್ತಾ ಇದ್ದೀವಿ. ಎಲ್ಲರಿಗೂ ಕ್ಯಾಬ್ ಬುಕ್ ಮಾಡಿದ್ರು. ಸೊ ನಾವೆಲ್ಲರೂ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಅವರಿರೋ ಏರಿಯಾ ಬಂದು ದೊಂಬ್ಳೂರು ಅನಿಸುತ್ತೆ. ಅವರಿರೋದು ದೊಂಬ್ಳೂರಲ್ಲೇ. ಬಟ್ ಅವರು ಪಕ್ಕ ಏರಿಯಾ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ದೊಂಬ್ಳೂರಿಗೆ ಹೋಗೋದಲ್ವ, ಹಂಗಾಗಿ ದೊಂಬ್ಳೂರಿಗೆ ಹೊರಟಿದ್ದೀವಿ ಇವಾಗ ಎಲ್ಲರೂ ಕ್ಯಾಬಲ್ಲಿ. ಎಲ್ಲರೂ ತಮಾಷೆ ಮಾಡ್ತಾಯಿದ್ರು ಕಾರಲ್ಲಿ ಕೂತ್ಕೊಂಡು. ಎಲ್ಲ ಸೇರಿಕೊಂಡಾಗ ಹಂಗೇ ಸ್ವಲ್ಪ ತಮಾಷೆ ಮಾಡಿಕೊಂಡು ಕಾಲು ಎಳ್ಕೊಂಡು ಇರ್ತೀವಿ ಯಾವಾಗೂ. ಅದೇ ಥರ ಕಾಲು ಎಳ್ಕೊಂಡು ತಮಾಷೆ ಮಾಡಿಕೊಂಡು ಹೋಗ್ತಾಯಿದ್ವಿ. ನಾನು ಸ್ವಲ್ಪ ಜಾಸ್ತಿ ಕಾಲು ಎಳೆಯೋದು, ಅದೇ ಅವ್ರಿಗೆ ಇಬ್ರಿಗೂ ಕಾಲು ಎಳಿತಾ ಇದ್ದೆ ನಾನು. ಸ್ವಲ್ಪ ತಮಾಷೆ ಮಾಡ್ಕೊಂಡಿದ್ದು. ಅವರೇನದು ಸೀರಿಯಸ್ಸಾಗಿ ತೊಗೊಳಲ್ಲ. ಯಾವಾಗೂ ಆ ಥರನೇ ಕಾಲು ಎಳ್ಕೊಂಡು ತಮಾಷೆ ಮಾಡ್ಕೊಂಡು ಇರ್ತೀನಿ ಅವ್ರ ಜೊತೆ ನಾನು. ನೋಡಿ, ಇವಾಗ ದೊಂಬ್ಳೂರು ಬಂದಿದ್ದೀವಿ ನಾವು ಶಿರೀಷ್ ಅವ್ರ ಮನೆಗೆ. ನಾವು ಹೋಗೋ ಅಷ್ಟರಲ್ಲಿ ಅಲ್ಲಿಗೆ ಆಲ್ರೆಡಿ ಮಂಜು ಅಕ್ಕ, ರಾಣಿ ಅಕ್ಕ ಮತ್ತು ರಾಜು ಅಣ್ಣನೂ, ಆಮೇಲೆ ಇನ್ನೊಬ್ಬರು ಅಣ್ಣನೂ ಎಲ್ಲರೂ ಬಂದಿದ್ದರು. ನಾವು ಕೂಡ ಹೋಗಿದ್ವಿ ಅಲ್ಲಿಗೆ. ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಅವರೆಲ್ಲ ಬಂದಿದ್ದರು ಅಲ್ಲಿಗೆ. ನೋಡಿ, ಆಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ಇದ್ದು ಕೂತ್ಕೊಂಡು ಮಾತಾಡಿ. ನೋಡಿ, ಎಲ್ರಿಗೂ ಹಾಯ್ ಹೇಳ್ತಾ ಇದ್ದಾರೆ. ನೋಡಿ, ಎಲ್ರಿಗೂ ಹಾಯ್ ಹೇಳ್ತಿದ್ದಾರೆ. ಈ ಕಡೆ ರಾಜಣ್ಣ ಮತ್ತು ಇನ್ನೊಬ್ರು, ಅವರ ಹೆಸರು ನನಗೆ ಗೊತ್ತಿಲ್ಲ. ಸೊ ಅವ್ರು ಕೂಡ ಬಂದಿದ್ದರು. ನೋಡಿ, ಎಲ್ಲರೂ ಹೋಗಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ರು. ಅಷ್ಟರಲ್ಲಿ ಊಟಕ್ಕೆಲ್ಲ ರೆಡಿ ಮಾಡಿದ್ರಂತೆ, ಊಟಕ್ಕೆ ಕೊಡ್ತಾಯಿದ್ರು. ನೋಡಿ, ಶಿರೀಷ್ ಅವ್ರ ತಂಗಿ ಇವರು. ನೋಡಿ, ಎಲ್ಲರಿಗೂ ಊಟಕ್ಕೆ ಕೊಡ್ತಾ ಇದ್ದಾರೆ ಇವಾಗ. ನೋಡಿ, ಇದು ಮದುವೆ ಕಾರ್ಡು. ಒಂದು ಕಡೆ ಇಂಗ್ಲೀಷಲ್ಲಿದೆ, ಮತ್ತೊಂದು ಕಡೆ ತೆಲುಗುನಲ್ಲಿದೆ. ಅದನ್ನು ಫ್ರೇಮ್ ಹಾಕ್ಸ್ಬಿಟ್ಟು ಇಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು ಅದು ಕಾರ್ಡು. ಅದಕ್ಕೆ ಫ್ರೇಮ್ ಹಾಕ್ಬಿಟ್ಟು ಇಟ್ಟಿದ್ದಾರೆ ಅವ್ರ ಮನೇಲಿ. ನೋಡಿ, ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ಇವಾಗ. ಊಟ ಮಾಡಿಕೊಂಡು ಹೊರಗಡೆ ಬಂದ್ವಿ ನಾನು. ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಹೊರಗಡೆ ಬಸವ ಇತ್ತು. ಬಸವನೂ ಅದೇ ಟೈಮ್ಗೆ ಬಂದಿತ್ತು. ನೋಡ್ತಾ ಇರ್ಬೋದು ನೀವು. ಪೂಜೆ ಮಾಡ್ತಾಯಿದ್ದಾರೆ ಇಬ್ಬರೂ. ಅಂದರೆ ಹೊಸ್ದಾಗಿ ಮದುವೆ ಆಗಿರೋರಲ್ವ, ಇಬ್ಬರು ಕೈಲಿ ಪೂಜೆ ಮಾಡಿಸೋಣ ಅಂತೇಳ್ಬಿಟ್ಟು ಪೂಜೆ ಮಾಡಿಸ್ತಾ ಇದ್ದಾರೆ. ತುಂಬ ದೊಡ್ಡದಾಗಿತ್ತು ಬಸವನು. ನೋಡಿ, ಹೊಸ ಜೋಡಿ ಕೈಲಿ ಪೂಜೆ ಮಾಡಿಸಿದ್ರೆ ಒಳ್ಳೇದ ಅಂತಂದೇಳ್ಬಿಟ್ಟು ಇಬ್ಬರು ಕೈಯಿಂದನೂ ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಮಾಡಿದಾದಮೇಲೆ ಬಾಳೆಹಣ್ಣು ಕೊಡ್ತಾಯಿದ್ರು ಬಸವಂಗೆ ತಿನ್ನೋಕ್ಕೆ. ನೋಡಿ, ತಿನ್ನಿಸ್ತಾ ಇದ್ದಾರೆ ಬಾಳೆಹಣ್ಣನ್ನು. ಆಮೇಲೆ ಇಬ್ಬರೂ ನಮಸ್ಕಾರ ಮಾಡಿಕೊಂಡ್ರು ಬಸವಂಗೆ. ಬಟ್ ಅದು ತುಂಬ ಹೊತ್ತು ಅವ್ರ ಮನೆ ಬಿಟ್ಟು ಹೋಗಲೇ ಇಲ್ಲ. ಅದು ಅಲ್ಲೇ ಇದ್ದಿದ್ದು ಬಸವ.
ಎಷ್ಟು ಅವರು ಇದು ಮಾಡಿದ್ರು ಅದು ಹೋಗೋಕೆ ರೆಡಿ ಇರಲಿಲ್ಲ. ತುಂಬ ಹೊತ್ತು ಅಲ್ಲೇ ನೋಡಿ, ಅವ್ರು ಕರ್ಕೊಂಡು ಹೋಗೋಕೆ ಹೋದ್ರೂ ಅದು ಹೋಗ್ತಾ ಇರಲಿಲ್ಲ, ಅಲ್ಲೇ ನಿಂತ್ಕೊಂಡಿತ್ತು ತುಂಬ ಹೊತ್ತು. ಕೊನೆಗೆ ಅವ್ರು ಏನೇನೋ ಹೇಳಿ ಕನ್ವಿನ್ಸ್ ಎಲ್ಲ ಮಾಡಿ ಸುಮಾರು ಹೊತ್ತು ಆದಮೇಲೆ ಅದು ಹೋಗಿದ್ದಿದ್ದು. ಅಲ್ಲಿವರೆಗೂ ಹೋಗಲೇ ಇಲ್ಲ ಅದು. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಬಸವಣ್ಣ. ಕೊನೆಗೇನೋ ಹೇಳಿ ಅಲ್ಲಿಂದ ಕರ್ಕೊಂಡು ಹೊರಟ್ರು ಅದನ್ನ. ಅದು ಹೋಗೋದಕ್ಕೆ ರೆಡಿನೇ ಇರಲಿಲ್ಲ ಅದು, ತುಂಬ ಹಠ ಮಾಡ್ತಾಯಿತ್ತು. ಕೊನೆಗೆ ಹೆಂಗೋ ಅಲ್ಲಿಂದ ಕರ್ಕೊಂಡು ಹೋದರು ನೋಡಿ. ಅದಾದಮೇಲೆ ಎಲ್ಲ ಊಟ ಎಲ್ಲ ತಿಂದ್ಕೊಂಡು ಅಲ್ಲಿಂದ ಶಿರೀಷ್ ಅವ್ರನ್ನ ಕರ್ಕೊಂಡು ಹೊರಟ್ವಿ ನಾವು. ಪಾಪ ತುಂಬ ಅಳ್ತಾಯಿದ್ರು ಅವ್ರ ಮನೇಲೂ. ಅಂದರೆ ಹೆಣ್ಮಕ್ಳು ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ಬೇಕು ಅಂದರೆ ಎಲ್ಲರಿಗೂ ಹಂಗೇನೆ ಅಲ್ವಾ. ಸೊ ತುಂಬಾ ಅಳ್ತಾಯಿದ್ರು. ಅವ್ರ ಅಮ್ಮ ಆಗಿರ್ಬೋದು, ಅವ್ರ ತಂಗಿ ಆಗಿರ್ಬೋದು, ಶಿರೀಷನೂ ಅಷ್ಟೇ ತುಂಬ ಅಳ್ತಾಯಿದ್ರು. ಎಲ್ಲರ ಕಾಲಿಗೂ ನಮಸ್ಕಾರ ಮಾಡಿಸ್ಬಿಟ್ಟು ನೋಡಿ, ಎಲ್ಲರ ಕಾಲಿಗೂ ನಮಸ್ಕಾರ ಮಾಡೋಕೆ ಹೇಳಿದ್ರು ಅವ್ರಿಗೆ. ಅಂದರೆ ಹೆಣ್ಮಕ್ಳಿಗೆ ಅದೊಂದು ಟೈಮ್ ಅಲ್ವಾ, ಗಂಡನ ಮನೆಗೆ ಹೋಗಬೇಕು ಎಲ್ಲ ಬಿಟ್ಟು ಅಂದಾಗ ಎಂಥವ್ರಿಗಾದ್ರೂ ಹೆಣ್ಮಕ್ಳಿಗೆ ಬೇಜಾರು ಅನ್ನೋದು ಹಾಗೆ ಆಗುತ್ತೆ. ಸೊ ಅವ್ರು ಅಳೋದು ನೋಡ್ಬಿಟ್ಟು ನಮಗೂ ಬೇಜಾರಾಗ್ತಾಯಿತ್ತು ನೋಡಿ. ಎಲ್ಲರ ಕಾಲಿಗೂ ನಮಸ್ಕಾರ ಮಾಡ್ತಾಯಿದ್ದಾರೆ ಅವರು. ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಬರ್ತಾಯಿದ್ದೀವಿ ನಾವು. ಸೊ ಬರೋವಾಗೂ ಅಷ್ಟೇ ಅವರೆಲ್ಲ ಅಳೋದು ನೋಡ್ಬಿಟ್ಟು ಸಖತ್ ಬೇಜಾರಾಗೋಯಿತು. ಸೊ ಅಲ್ಲಿಂದ ಹೊರಟು ನಾವು ಕಾವೇರಕ್ಕ ಅವ್ರ ಮನೆಗೆ ಬಂದ್ವಿ. ಬಂದು ಸ್ವಲ್ಪ ಹೊತ್ತಲ್ಲೆಲ್ಲನೂ ಮಳೆ ಸ್ಟಾರ್ಟ್ ಆಗೋಯಿತು. ತುಂಬ ಹೊತ್ತು ಮಳೆ ಬಿಡಲೇ ಇಲ್ಲ. ಅಷ್ಟರಲ್ಲಿ ಸವಿತಾ ಕೂಡ ಬಂದರು ನೋಡಿ. ಸವಿತಾ ಕೂಡ ಇದ್ದಾರೆ ಜೊತೆಗೆ. ತುಂಬ ಮಳೆ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಅಲ್ಲೇ ಇದ್ದಿದ್ದರಿಂದನೇ ಕಾವೇರಕ್ಕ ಕಾಫಿ ಮಾಡಿಕೊಟ್ರು ಎಲ್ಲರಿಗೂ. ಸೊ ಎಲ್ಲರೂ ಕಾಫಿ ಕುಡಿತಾ ಇದ್ದಾರೆ. ಮಳೆ ಬಂದಿದೆ ಅಂದ್ಬಿಟ್ಟು ಎಲ್ಲರೂ ಅಲ್ಲೇ ಇದ್ದೀವಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಅಂದರೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಲೈಕ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ. ನಿಮ್ಗೇನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡಿ ಎಲ್ಲರೂ ತಮಾಷೆ ಮಾಡ್ಕೊಂಡು ಕೂತಿದ್ದಾರೆ. ಎಲ್ಲರಿಗೂ ಕಾಫಿ ಕುಡ್ಕೊಂಡು ತಮಾಷೆ ಮಾಡ್ಕೊಂಡು ಎಲ್ಲ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ. ಯಾಕೆಂದರೆ ಹೊರಗಡೆ ಹೋಗೋ ಥರ ಇರಲಿಲ್ಲ, ಮಳೆ ಇತ್ತಲ್ವ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.